ಹಾಯ್ ಗೈಸ್, ವೆಲ್ಕಮ್ ಟು ಕೂರ್ಗ್. ಇವತ್ತೇನು ವಿಷಯ ಅಂದರೆ, ನಿನ್ನೆ ಗಾಡಿನ ಸರ್ವಿಸಿಗೆ ತಗೊಂಡೋಗಿದ್ದೆ. ಬೈಕ್ನ ಬಜಾಜ್ ಶೋರೂಮ್ಗೆ ಹೋಗಿದ್ದೆ ಕುಶಾಲನಗರದಲ್ಲಿ. ನಿನ್ನೆ ಏನಾಯಿತು ಅಂದರೆ, ನಾನು ಕರೆಕ್ಟ್ ಬೆಳಗ್ಗೆ ಒಂದು 12:15ಗೆ ಗಾಡಿ ಕೊಟ್ಟೆ ಶೋರೂಮ್ಗೆ. ನನಗೆ ಗಾಡಿ ಸಿಕ್ಕಿದೆ ಯಾವಾಗ ಅಂದರೆ ಸಂಜೆ 8:28ಗೆ ನನ್ನ ಕೈಲಿ ಗಾಡಿ ಸಿಕ್ತು. ಅವ್ರು ಹೇಳಿದ್ರು ನಾನು 6 ಗಂಟೆಗೆ ಕ್ಲೋಸ್ ಮಾಡೋದು. ಸೊ ನೀವು ವೆಯ್ಟ್ ಮಾಡ್ತಿದ್ದೀರಾ ಬೆಳಗ್ಗೆಯಿಂದ ಅಂದ್ಬಿಟ್ಟು ನನಗೆ 8:15 ಗಂಟೆ ಎಲ್ಲ ರೆಡಿ ಮಾಡಿ ಕೊಟ್ಟರು. ಸರ್ವಿಸಿಂದೇನು ಪ್ರಾಬ್ಲಮ್ ಇಲ್ಲ. ಸೊ ನನಗೇನು ಪ್ರಾಬ್ಲಮ್ ಅನಿಸಿದೆ ಅಂದರೆ, ಅವರು ಬಾಡಿ ಫಿಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಅವರು ಅರ್ಜೆಂಟಲ್ಲಿ ಫಿಟ್ ಮಾಡ್ತಿದ್ರು. ಹೆಂಗೆ ಅಂದರೆ ಫುಲ್ಲು ಈಗ ಟ್ಯಾಂಕ್ ಎಲ್ಲ ಒಂದು 2-3 ಸತಿ ಹಾಕೋದು ತೆಗೆದು ಮಾಡ್ತಿದ್ರು. ನಾನು ಹೇಳ್ದೆ ಬ್ರೋ, ಒಂದು ಕ್ಲಿಪ್ ಕಟ್ಟಾದ್ರು ಮತ್ತು ಹೊಸದಾಗಿ ಕೊಡಬೇಕು, ನೋಡ್ಕೊಂಡು ಹಾಕಿ ಅಂದೆ. ಸೊ ಓಕೆ ಅಂದ್ಬಿಟ್ಟು ಆಮೇಲೆ ಅವರು ಹಂಗೆ ಆ ಕಡೆ ಈ ಕಡೆ ಪರದಾಡಿ ಹೆಂಗೋ ಮಾಡಿ ಹಾಕಿದ್ರು. ಬಟ್ ಅದು ಮನೆಗೆ ನಾನು ಆನ್ ದ ವೇ ಬರುವಾಗಲೇ ನೋಡಿದೆ, ಫುಲ್ ಬಾಡಿ ಎಲ್ಲ ವೈಬ್ರೇಷನ್ ಸೌಂಡು. ಯಾಕೆ ಅಂತ ಅವ್ರು ಕರೆಕ್ಟಾಗಿ ಬಾಡಿ ಫಿಟ್ ಮಾಡಿಲ್ಲ. ಸೊ ನಾನು ಬಂದು ಮತ್ತೆ ರಿಮೂವ್ ಮಾಡಿ ರೀಫಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈಗ ವೀಡಿಯೋ ಹಾಕ್ತೀನಿ ನೋಡಿ, ಅದು ಎಲ್ಲೇ ಸೌಂಡ್ ಬರ್ತಿದೆ ಅಂತ ನೋಡಿ. ಹಾಗೆ ಎಲ್ಲೋ ಸೌಂಡ್ ಬರ್ತೈತೆ. ಬಾಡಿಲಿ ಏನೇನು ಕ್ರ್ಯಾಕ್ ಬಿದ್ದಿದೆ, ಏನೇನು ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಇದು ನೋಡಿ, ಇಲ್ಲಿ ಕ್ರ್ಯಾಕ್ ನೋಡಿ. ಇದು ಆಲ್ರೆಡಿ ಸ್ವಲ್ಪ ಕ್ರ್ಯಾಕ್ ಇತ್ತು, ಇಲ್ಲ ಅಂತೇನಿಲ್ಲ. ಬಟ್ ಇದು ಅವರು ಹಿಂದೆ ಮುಂದೆ ಎಳ್ದಾಡಿ ನೋಡಿ ಎಷ್ಟು ಅಗಲ ಗ್ಯಾಪ್ ಆಗಿದೆ. ಮತ್ತು ಇಲ್ಲಿ ನೋಡಿ, ಇಷ್ಟು ಗ್ಯಾಪ್ ಇತ್ತಿಲ್ಲ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಅಗಲ ಗ್ಯಾಪ್ ಆಗಿದೆ. ಮತ್ತು ಇದು ವೈಸರ್ ನೋಡಿ, ಅವರು ಟೈಟ್ಸ್ ಕೂಡ ಮಾಡಿಲ್ಲ. ಬ್ರೋ ನೋಡಿದ್ರಲ್ಲ ಏನೇನು, ಅದೇ ಬಾಡಿ ಟ್ಯಾಂಕಲ್ಲಿ ಸ್ಕ್ರ್ಯಾಚಸ್ ಇತ್ತು, ಮತ್ತು ಸೈಡೆಲ್ಲ ಸ್ಕ್ರ್ಯಾಚಸ್ ಇತ್ತು. ಬಟ್ ಅದೆಲ್ಲ ವೀಡಿಯೋಗೆ ತೋರಿಸ್ಲಿಲ್ಲ. ಸೊ ಕುಶಾಲನಗರ ಸರ್ವಿಸಲ್ಲಿ ಪ್ರಾಬ್ಲಮ್ ಏನಿಲ್ಲ. ಆಯಿಲ್ ಸರ್ವಿಸ್ ಕೂಡ ಚೆನ್ನಾಗಿ ಮಾಡಿದ್ರು, ಗಾಡಿ ಸರ್ವಿಸೇ ಚೆನ್ನಾಗಿ ಮಾಡಿದ್ರು, ಅದ್ರಲ್ಲಿ ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬಾಡಿ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ರಫಾಗಿ ಯೂಸ್ ಮಾಡ್ತಿದ್ರು. ಸೊ ನನಗೆ ಅದೊಂದು ಬೇಜಾರೈತಿ. ಹಾಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬೈ, ಟಾಟಾ, ಬಾಯ್. ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಮಾತ್ರ ಮಾಡಿಬಿಡಿ. ಬಾಯ್.